ಫ್ರೆಂಡ್ಸ್, ಎಲ್ಲರಿಗೂ ಶ್ರೀ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ, ಯಾರು ಟಿ ಇ ಟಿಯಲ್ಲಿ ಸೋಷಿಯಲ್ ಸೈನ್ಸು ಮತ್ತು EVS ಎಕ್ಸಾಮು ಮತ್ತು ಸೈನ್ಸ್ ತೊಗೊಳೋರಿಗೆ ಮಾತ್ರ ಎಸ್ಪೆಷಲಿ ಇದು ಯೂಸ್ ಆಗೋದು. ಅಂಥವ್ರಿಗೆ ಮಾತ್ರ ಕೆಲವೊಂದು ಕ್ವಶನ್ಸನ್ನು ಯೂಸ್ ಮಾಡಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಲಿಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿರಿ, ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ತೋಟಗಾರಿಕೆ ಬೇಸಾಯಕ್ಕೆ ಉದಾಹರಣೆ. ತೋಟಗಾರಿಕೆ ಬೇಸಾಯಕ್ಕೆ ಉದಾಹರಣೆ ಯಾವುದಾಗುತ್ತೆ? ತೊಗರಿ ಅಂತೂ ಅಲ್ಲ, ವ್ಯವಸಾಯ. ಜೇನು ಅಂತೂ ಕೃಷಿ ಆಗುತ್ತೆ. ನೆಕ್ಸ್ಟ್ ಕಬ್ಬು ಕೂಡ ವ್ಯವಸಾಯ ಆಗುತ್ತೆ. ಇಲ್ಲಿ ಕಾಫಿ ಏನಾಗುತ್ತೆ ಅಂದರೆ ತೋಟಗಾರಿಕೆ ಆಗುತ್ತೆ. ಎಸ್ಟೇಟು, ಕಾಫಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯದತ್ತ ವರ್ಷ 15 ಆಗಸ್ಟ್ 1947. ನೆಕ್ಸ್ಟು, ಕಲುಷಿತ ನೀರಿನ ಸೇವನೆಯಿಂದ ಬರುವ ರೋಗ ಯಾವುದು? ಕಲುಷಿತ ನೀರಿನಿಂದ ಬರೋದು ರೋಗ. ಕ್ಯಾನ್ಸರ್ ಯಾವುದರಿಂದ ಬರುತ್ತೆ? ಡೆಂಗು H1N1 ಇದರಿಂದ ಬರುತ್ತೆ. ಡೆಂಗು ಯಾವುದರಿಂದ ಬರುತ್ತೆ? ಇವೆಲ್ಲದಕ್ಕಿಂತ ನೀರಿನಿಂದ ಬರೋ ರೋಗ ಯಾವುದು? ಕಾಲರ. ಇದು ಸೊಳ್ಳೆ. ಡೆಂಗು ಸೊಳ್ಳೆ, H1N1 ಅದು ಇದರಿಂದ ಬರುತ್ತೆ. ಇದು ಕೂಡ ಸೊಳ್ಳೆಯಿಂದ ಬರುತ್ತೆ. ಕ್ಯಾನ್ಸರು ಅದು ಆಹಾರ ವ್ಯತ್ಯಾಸವಾಗಿ ಮತ್ತು ರಕ್ತಗತವಾಗಿ ಬರುತ್ತೆ. ಕೆಲವೊಂದಿಷ್ಟು ಸೋಂಕಿನಿಂದ ಬರುತ್ತೆ. ಕರಾವಳಿ ಪ್ರದೇಶದ ಜನರ ಪ್ರಮುಖ ಕಸಬು ಏನಪ್ಪ? ಕರಾವಳಿ ಅಂದರೆ ಸಮುದ್ರದ ದಂಡೆಯ ಮೇಲಿರೋಂಥ ಜನರದು ಮೀನುಗಾರಿಕೆ ಪ್ರಮುಖ ಕಸಬು. ಕೋಳಿ ಸಾಕಾಣಿಕೆ ಎಲ್ಲರೂ ಮಾಡ್ಬೋದು. ಕೃಷಿ ಕೂಡ ಭೂಮಿ ಇದ್ದರೂ ಮಾಡ್ತಾರೆ. ಹೈನುಗಾರಿಕೆ ಕೂಡ ಎಲ್ಲರೂ ಮಾಡ್ಬೋದು. ಆದರೆ ಅವರ ಜನರ ಪ್ರಮುಖ ಕರಾವಳಿ ಅಂತ ಬಂದರೆ ಮೀನುಗಾರಿಕೆ ಅವರ ಕುಲಕಸುಬಾಗಿರುತ್ತೆ. ಸಾಮಾನ್ಯವಾಗಿ ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ನೋಡಿರಿ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ವಾಯುವಿನಲ್ಲಿ ಹೆಚ್ಚಿಗೆ ಐತಿ ಅಂದ್ರೂ ಅದು ಎಷ್ಟು ಪ್ರಮಾಣದಲ್ಲಿ ಐತಿ? ಕೇವಲ 0.04 ಐತಿ. ಫಸ್ಟಿಗೆಲ್ಲ 0.02 ಅಂತ ಹೇಳ್ತಿದ್ರು ನಾವು ಚಿಕ್ಕವರಿದ್ದಾಗ. ಈಗೆಲ್ಲ 4ಗೆ ಬಂದೈತೆ ಅಂತ, ಹಾಗಾಗಿ ಜಾಸ್ತಿ ಆಗೈತಿ ಇನ್ನೂ. ನೆಕ್ಸ್ಟ್, ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ತಗ್ಗಾದ ಭೂಪ್ರದೇಶವನ್ನು ಹೀಗೆ ಎನ್ನುವರು. ಏನಂತಾನೆ ಅಂದರೆ ಉತ್ತರ ಮೈದಾನಗಳು ಅಲ್ಲ, ದಕ್ಷಿಣ ಮೈದಾನಗಳಲ್ಲ, ಕರಾವಳಿ ಮೈದಾನಗಳು ಅಂತ ಕರೀತಾರೆ. ಅವನ್ನ ನಾವೇನಂತ ಕರಿತೀವಿ? ಕರಾವಳಿ ಮೈದಾನಗಳು ಅಂತ ಕರಿತೀವಿ. ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಯಾವುದಪ್ಪ? ನವೀಕರಿಸಲಾಗುವುದು ಗಾಳಿ. ಗಿಡಗಳನ್ನು ಹಚ್ಚೋದ್ರಿಂದ ಗಾಳಿ ನವೀಕರಿಸ್ಬೋದು. ಕಾಡನ್ನು ನಾವು ಗಿಡಗಳನ್ನು ಹಚ್ಚಿ ಬೆಳೆಸ್ಬೋದು. ನೆಕ್ಸ್ಟ್, ಮಣ್ಣನ್ನು ಕೂಡ ಗಿಡಗಳನ್ನು ಹಚ್ಚಿ, ಗಿಡದಿಂದ ನೋಡ್ರಿ ಎಲ್ಲದಕ್ಕೂ ಪರಿಹಾರ ಇದೆ. ಆದರೆ ಕಲ್ಲಿದ್ದಲನ್ನು ನಮಗೆ ಮತ್ತೆ ಸೃಷ್ಟಿಸಲಿಕ್ಕೆ ಆಗಂಗಿಲ್ಲ. ಇದು ನವೀಕರಿಸಲಾಗದ ಸಂಪನ್ಮೂಲ. ಯಾರಾದರೂ ಪೊಲೀಸ್ ಎಕ್ಸಾಮ್ ತೊಗೊತಾ ಇದ್ದರೆ ಅಥವಾ ಮೊರಾರ್ಜಿ ದೇಸಾಯಿ ಆಮೇಲೆ ನವೋದಯ ಎಕ್ಸಾಮ್ಸ್ ತೊಗೊತಾ ಇದ್ದರೆ ಅಂಥ ಮಕ್ಕಳಿಗೆ ನೀವು ಇದನ್ನು ಸಜೆಸ್ಟ್ ಮಾಡ್ಬೋದು. ಈ ವಿಡಿಯೋ ಚೆನ್ನಾಗಿದೆ ಅಂತ ಹೇಳ್ರಿ. ಅವ್ರಿಗೆ ಕೂಡ ನಿಯರ್ ಆಗಿರೋ ವಿಡಿಯೋಗಳು, ಪೊಲೀಸ್ ಎಕ್ಸಾಮ್ ಬರಿತಾ ಇರೋರಿಗೆ, ವಿಲೇಜ್ ಅಕೌಂಟ್ರು, PDO ಎಕ್ಸಾಮ್ ಬರೋರಿಗೆ ಈ ಥರ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳ್ತಾರೆ. ಈ ಗ್ರಹವು ಸಹಸ್ರಾರು ಉಂಗುರಗಳನ್ನು ಹೊಂದಿದೆ. ಯಾವುದು? ಶನಿ ಗ್ರಹ. ಶುಕ್ರ ಗ್ರಹಕ್ಕೆ ಉಂಗುರ ಇಲ್ಲ, ಬುಧ ಗ್ರಹಕ್ಕೆ ಇಲ್ಲ, ಗುರುಕ್ಕೂ ಇಲ್ಲ. ಆದರೆ ಇದು ಶನಿ ಗ್ರಹಕ್ಕೆ ಹೆಚ್ಚು ಉಂಗುರಗಳಿದ್ದಾವೆ. ಶುಕ್ರ ಗ್ರಹ ಅತ್ಯಂತ ಹೊಳೆಯುವ ಗ್ರಹ. ಅತ್ಯಂತ ತಾಪಮಾನ ಇರುವಂಥ ಗ್ರಹ ಯಾವುದು? ಶುಕ್ರ ಗ್ರಹ. ಬುಧ ಗ್ರಹ ಅಂದರೆ ಅತ್ಯಂತ ಚಿಕ್ಕ ಗ್ರಹ, ಸೂರ್ಯನಿಗೆ ಹತ್ತಿರದಲ್ಲಿರೋದು. ಗುರು ಗ್ರಹ ಅಂದರೆ ಈ 9 ಗ್ರಹಗಳಲ್ಲಿ ಗಾತ್ರದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದಂದರೆ ಗುರುಗ್ರಹ ಅನ್ನೋದನ್ನು ನೆನ್ಪಿಟ್ಕೊಳ್ರಿ, ಈ ಪಾಯಿಂಟ್ಸ್ಗಳನ್ನು ಕೂಡ. ನೆಕ್ಸ್ಟು, ಪ್ಯಾರಾಫಿನ್ನನ್ನು ಇದರ ತಯಾರಿಕೆಯಲ್ಲಿ ಬಳಸಲಾಗುವುದಿಲ್ಲ. ಯಾವುದರ ತಯಾರಿಕೆಯಲ್ಲಿ? ಮುಲಾಮಲ್ಲಿ ಬಳಸ್ತಾರೆ. ಮರದ ಪಾಲಿಷ್ ಮಾಡಬೇಕಾದ್ರೆ ಪ್ಯಾರಾಫಿನ್ ಬಳಸ್ತಾರೆ. ನೆಕ್ಸ್ಟ್, ವ್ಯಾಸ್ಲಿನ್ ಜಲ್ಲಿ ಬಳಸ್ತಾರೆ. ಬೆಣ್ಣೆ ಮಾಡಬೇಕಾದ್ರೆ ಬಳಸಲ್ಲ. ಬೆಣ್ಣೆಯನ್ನು ಕೃತಕವಾಗಿ ಮಾಡೋದು, ಬೈ ನ್ಯಾಚುರಲ್ ಆಗಿ ನಾವು ಬೆಣ್ಣೆಯನ್ನು ಮಾಡ್ತೀವಿ. ಮೇಲ್ಮೈನ ಒಟ್ಟು ವಿಸ್ತೀರ್ಣ. ಭೂಮಿಯ ಮೇಲ್ಮೈನ ಒಟ್ಟು ವಿಸ್ತೀರ್ಣ 510 ಮಿಲಿಯನ್ ಚದುರ ಕಿಲೋಮೀಟರ್ ಆಗಿದೆ. ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ತಮ್ಮದೇ ಆದ ಭಾಷೆ, ಉಡುಗೆ ಹಾಗೂ ಸಂಪ್ರದಾಯದೊಂದಿಗೆ ವಾಸಿಸುವ ಕುಟುಂಬಗಳ ಗುಂಪನ್ನು ಹೀಗೆನ್ನುವರು. ಏನಂತ ಕರೀತಾರೆ ಅಂತಂದರೆ ಬುಡಕಟ್ಟು ಸಮುದಾಯ ಅನ್ನೋದಕ್ಕಿಂತ ಇದು ನೋಡಿರಿ, ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ತಮ್ಮದೇ ಭಾಷೆ, ಉಡುಗೆ ಗಡಿಗೆ ಇದ್ದರೆ ಅವನ್ನ ಕರಾವಳಿ ಸಮುದಾಯ ಅಂತ. ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ
ಪ್ರದೇಶಗಳಲ್ಲಿ ತಮ್ಮದೇ ಆದ ಭಾಷೆ, ಉಡುಪು ಹಾಗೂ ಸಂಪ್ರದಾಯದೊಂದಿಗೆ ವಾಸಿಸುವ ಕುಟುಂಬಗಳ ಗುಂಪನ್ನು ಹೀಗೆನ್ನುವರು. ಏನಂತ ಕರೀತಾರೆ ಅಂದರೆ ಬುಡಕಟ್ಟು ಸಮುದಾಯ ಅಂತ ಕರೀತಾರೆ. ಅವರಿಗೆ ಏನು ಬುಡಕಟ್ಟು ಸಮುದಾಯದವರು ಅಂತ ಕರೀತಾರೆ. ಕರಾವಳಿ ಪ್ರದೇಶದಲ್ಲಿ ಕರಾವಳಿ ಸಮುದಾಯ, ಗ್ರಾಮೀಣ ಅಂದರೆ ನಮ್ಮಂಥವ್ರು ಇರ್ತಾರಲ್ಲ ನಡಕ್ಕೆ ಮಧ್ಯಪ್ರದೇಶ ಹೀಗೆಲ್ಲ ಮಧ್ಯಪ್ರದೇಶ ಅದರಲ್ಲಿ ನಗರದಲ್ಲಿ ಅಂತೂ ಸಿಟಿಗಳಲ್ಲಿ ಇದ್ದರೆ ಸಿಟಿ ಆಗುತ್ತೆ. ನೆಕ್ಸ್ಟ್ ನಾವು ದಿನನಿತ್ಯ ನಮ್ಮ ಅವಶ್ಯಕತೆಗಳಿಗಾಗಿ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತೇವೆ. ಈ ಚಟುವಟಿಕೆಗಳನ್ನು ಹೀಗೆ ಎನ್ನುತ್ತೇವೆ: ಶಕ್ತಿ ಅಂತವ, ಕುಟುಂಬ ಅಂತವ, ಸಂಸ್ಕೃತಿ ಅಂತವ. ಅದನ್ನ ನಾವು ಕೆಲಸ ಅಂತ ಕರಿತೇವೆ. ಸರಿಯಾದ ಉತ್ತರ ಕೆಲಸ ಆಗಿರುತ್ತೆ. ನಮ್ಮ ರಾಜ್ಯದ ರಾಜಧಾನಿ ಯಾವುದು? ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ನಮ್ಮ ರಾಜ್ಯದ ರಾಜಧಾನಿ ಆಗಿದೆ. ನೆಕ್ಸ್ಟ್, ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವೇ? ಮೂಲ ಧಾತುವಿನ ಅತ್ಯಂತ ಚಿಕ್ಕ ಧಾತುವನ್ನು ನಾವೇನಂತ ಕರಿತೀವಿ? ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನು ನಾವು ಪರಮಾಣು ಅಂತ ಕರಿತೀವಿ. ಅದನ್ನು ನಾವು ಪರಮಾಣು ಅಂತ ಕರಿತೀವಿ. ಸಸ್ಯಗಳು ಇದರ ಮೂಲಕ ಉಸಿರಾಡುತ್ತವೆ. ಯಾವುದರ ಮೂಲಕ ಉಸಿರಾಡ್ತವು? ಬುಡಗಳಿಂದ ಅಲ್ಲ, ಪತ್ರ ಹರಿತು ಬೀಜಗಳಿಂದ ಅಲ್ಲ, ಹೂಗಳಿಂದನೂ ಅಲ್ಲ. ಸಸ್ಯಗಳು ಯಾವುದರಿಂದ ಉಸಿರಾಡ್ತವು? ಪತ್ರ ರಂಧ್ರಗಳಿಂದ ಉಸಿರಾಡ್ತವು. ನೆಕ್ಸ್ಟ್, ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ. ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ kg/ಮೀಟರ್. kg/ಮೀಟರ್³ ಅಥವಾ ಸಾಂದ್ರತೆಯದು kg/ಮೀಟರ್³. ಇದು ನೆನಪಲ್ಲಿ ಇಟ್ಕೊಳ್ರಿ. ಸಾಂದ್ರತೆಯದು ಸೈನ್ಸರಿಗೆ ಕೇಳ್ತಾರೆ. ನೆಕ್ಸ್ಟ್, ಸಾಮಾನ್ಯ ಜ್ಞಾನದಲ್ಲಿ ಹೋದರೆ ದ್ವಿದಳ ಧಾನ್ಯಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಯಾವುದು? ದ್ವಿದಳ ಧಾನ್ಯಕ್ಕೆ. ದ್ವಿದಳ ಧಾನ್ಯ ಜೋಳ ಏಕದಳ ಧಾನ್ಯ ಆಗ್ತತಿ. ನೆಕ್ಸ್ಟು ರಾಗಿ ಏಕದಳ ಆಗ್ತತಿ. ನವಣೆ, ನೆಕ್ಸ್ಟು ಸಾಸಿವೆ. ಇಲ್ಲಿ ನೋಡ್ರಿ, ನವಣೆನೂ ಏಕದಳ ಆಗ್ತತಿ. ನವಣೆ ಅಂತಂತಾರಲ್ಲ, ಅದಕ್ಕೆ ದ್ವಿದಳ ಧಾನ್ಯಕ್ಕೆ ಏನಾಗ್ತತಿ ಅಂದರೆ ಇಲ್ಲಿ ಸಾಸಿವೆ ದ್ವಿದಳ ಧಾನ್ಯಕ್ಕೆ ಒಂದು ಉದಾಹರಣೆ ಆಗಿದೆ. ಸಾಸಿವೆನೂ ಕೂಡ ಏಕದಳ ಅನಿಸುತ್ತೆ. ಇದಕ್ಕೆ ಉತ್ತರ ದ್ವಿದಳ ಧಾನ್ಯ ರಾಗಿ. ಇದು ನೋಡ್ರಿ, ಒಂದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಇದೆ. ರಾಗಿ ಅಂತ ಇವರು ಟಿಕ್ ಮಾಡಿದ್ದಾರೆ. ರಾಗಿನೇ ಇರ್ಬೋದು, ಸಾಸಿವೆನೂ ಅಲ್ಲ, ರಾಗಿನೇ ಇರ್ಬೋದು. ಭೂಮಿಗೆ ಅತಿ ಹತ್ತಿರದಲ್ಲಿರುವ ನಕ್ಷತ್ರ. ಭೂಮಿಗೆ ಅತ್ಯಂತ ಹತ್ತಿರ ನಕ್ಷತ್ರ ಯಾವುದು ಅಂದರೆ ನಕ್ಷತ್ರ ಅಂತ ಹೇಳಿದ್ದಾರೆ. ಸೂರ್ಯ. ಭೂಮಿಗೆ ಅತ್ಯಂತ ಹತ್ತಿರವಾಗಿರುವ ನಕ್ಷತ್ರ ಸೂರ್ಯ. ಮತ್ತು ಸೂರ್ಯನಿಗೆ ಅತ್ಯಂತ ಹತ್ತಿರವಾಗಿ ನಕ್ಷತ್ರ ಯಾವುದು ಅಂದರೆ ಪ್ರಾಕ್ಸಿಮಾ ಸೆಂಟಾರಿ. ಸೂರ್ಯನಿಗೆ ಅತ್ಯಂತ. ಆಮೇಲೆ ಭೂಮಿಯ ಏಕೈಕ ಗ್ರಹ ಯಾವುದು ಅಂದರೆ ಚಂದ್ರ. ನೆಕ್ಸ್ಟ್, ಭೂಮಿಗೆ ಹತ್ತಿರವಾಗಿರುವಂತಹ ಗ್ರಹ ಮಂಗಳ ಗ್ರಹ ಆಗುತ್ತೆ. ನೆಕ್ಸ್ಟ್, ಕರ್ನಾಟಕದ ಎತ್ತರದ ಜಲಪಾತ ಜೋಗ ಜಲಪಾತ ಕರ್ನಾಟಕದ ಎತ್ತರದ ಜಲಪಾತ ಆಗಿದೆ. ಚೀನಾ ದೇಶದ ಗಡಿಗೆ ಹೊಂದಿಕೊಂಡಿರುವ ಭಾರತದ ರಾಜ್ಯ. ಚೀನಾ ದೇಶದ ಗಡಿಗೆ ಹೊಂದಿಕೊಂಡಿರುವ ಭಾರತದ ರಾಜ್ಯ ಹಿಮಾಚಲ ಪ್ರದೇಶ. ಯಾವುದು? ಹಿಮಾಚಲ ಪ್ರದೇಶ ಚೀನಾ ದೇಶಕ್ಕೆ ಅಂಟಿಕೊಂಡಿದೆ. ಸಸ್ಯಗಳ ಉಸಿರಾಟ ಕ್ರಿಯೆಯಲ್ಲಿ ಈ ಅನಿಲವನ್ನು ಹೊರಹಾಕುತ್ತವೆ. ಯಾವ ಅನಿಲನ್ನು ಹೊರಹಾಕ್ತವು? ಆಮ್ಲಜನಕವನ್ನು ಹೊರಹಾಕುತ್ತವೆ. ಭಾರತದ ಸಂವಿಧಾನದಲ್ಲಿ ಮತದಾನದ ಹಕ್ಕು ಪಡೆಯಲು ಪೂರೈಸಬೇಕಾದ ಕನಿಷ್ಠ ವಯಸ್ಸು ಎಲ್ಲರಿಗೂ ಗೊತ್ತಿದೆ, 18 ವರ್ಷಗಳು ಆಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿರುವ ಸಂಪರ್ಕ ಸಾಧನ. ಎಲ್ಲರ ಕೈಯಲ್ಲಿ ಇರುತ್ತಪ್ಪ ಸಂಪರ್ಕ ಸಾಧನ. ಎಂಥ ಹಳ್ಳಿಗೆ ಹೋದರೂ ಇರುತ್ತೆ. ಯಾವುದು? ಮೊಬೈಲು. ನ್ಯೂಸ್ ಪೇಪರ್ ರೀಚ್ ಆಗಂಗಿಲ್ಲ. ನೆಕ್ಸ್ಟು ದಿನಪತ್ರಿಕೆಗಳು ರೀಚ್ ಆಗಲ್ಲ ಕೆಲವೊಂದು ಹಳ್ಳಿಗಳಲ್ಲಿ, ಅದರಲ್ಲಿ ಮೊಬೈಲ್ ಇರುತ್ತೆ. ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಯಾವುದು? ವಿಶ್ವದ ಪರಂಪರೆಗೆ ಯಾವುದು ಅಂದರೆ ಹಂಪೆ ಮತ್ತು ಪಟ್ಟದಕಲ್ಲು. ಇವೆರಡು ಪ್ಲೇಸ್ಗಳನ್ನು ಏನು ಮಾಡಿದ್ದಾರೆ? ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಹಾಕಿದ್ದಾರೆ. ಅತಿ ಹೆಚ್ಚು ವಾಯುಮಾಲಿನ್ಯದಿಂದ ತತ್ತರಿಸುತ್ತಿರುವ ಭಾರತದ ಮಹಾನಗರ ಯಾವುದು? ಅತಿ ಹೆಚ್ಚು ವಾಯುಮಾಲಿನ್ಯದಿಂದ ತತ್ತರಿಸುತ್ತಿರುವ ಭಾರತದ ಮಹಾನಗರ ಯಾವುದಂದರೆ
ನವದೆಹಲಿ ತುಂಬ ಚರಂಡಿ ಇದ್ದಂಗೆ ಐತಂತಪ್ಪ. ಡೆಲ್ಲಿಯೊಳಗೆ ಒಂದು ಬೀದಿಯಿಂದ ಇನ್ನೊಂದು ಬೀದಿಗೆ ಹೋಗ್ಬೇಕಂದ್ರೆ ಚರಂಡಿಗೆ ಹೋದಂಗೆ ಆಗ್ತದಂತ ನೋಡ್ರಿ. ಅಷ್ಟು ಬರೀ ಅಲ್ಲಿ ಗಲೀಜು ಮಾಲಿನ್ಯ, ಬರೀ ವಾಯು ಮಾಲಿನ್ಯ ಅಷ್ಟೇ ಅಲ್ಲ, ಇದು ಓಣಿಗಳು, ನೀರು ಎಲ್ಲ ಕೂಡ ಜಲಮಾಲಿನ್ಯ ತುಂಬ ಹೆಚ್ಚಿದೆ ದೆಹಲಿಯಲ್ಲಿ ಅಂತ ಹೇಳ್ತಾರೆ. ಈಗ ಬೇಕಂದರೆ ಬೆಂಗಳೂರೇ ಬೆಟರ್. ಬೆಂಗಳೂರು, ಮುಂಬೈಯಲ್ಲಿ ಬಹಳ ಜನ ವಾಸ ಮಾಡ್ತಾರೆ. ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲ ಮುಂಬೈಯಲ್ಲಿ, ಬೆಂಗಳೂರಲ್ಲಿ. ಈಗೀಗ ಬೆಂಗಳೂರಲ್ಲಿ ಯಾಕಂದರೆ ಪರಿಸರ ಚೆನ್ನಾಗಿದೆ ಅಂತ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅರ್ಜುನ ಪ್ರಶಸ್ತಿಯನ್ನು ಈ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ಯಾವ ಕ್ಷೇತ್ರ ಅಂದರೆ ಕ್ರೀಡೆಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಆಕೃತಿಗಳಲ್ಲಿ ಇರುವ ತ್ರಿಭುಜಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಇದು ಮೆಂಟಲ್ ಎಬಿಲಿಟಿ ಕ್ವಶನ್ನು. ಸಾಧ್ಯ ಆದಷ್ಟು ಇದು ನಮಗೆ ಇದಕ್ಕೆ ಬರಲ್ಲ, ಯಾವುದಕ್ಕೆ ಈ ಟಿ ಬರಲ್ಲ. ಇದು ಬರೋದು GPSTR. ಇದು GPSTRನ ಕ್ವಶನ್ ಪೇಪರನ್ನು ನಾನು ಕಲೆಕ್ಟ್ ಮಾಡಿಕೊಂಡು ನಿಮಗೆ ಅದರಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರೋದು. ಇದು SSL ಬರೋರಿಗೂ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಹಾಕ್ಕೊಂಡಿದ್ದೆ ನಾನು ಅಷ್ಟೇ. ಇಲ್ಲಿ ಒಂದು ಸ್ವಲ್ಪ ಹಾಗೆ ಕಣ್ಣು ಆಡಿಸ್ಬಿಡೋಣ, ಏನಾಗಲ್ಲ. ಈ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ, ಯಾಕಂದರೆ ಈಗ ಎಷ್ಟೊಂದು ಹೆಚ್ಚು ಜನ TET ಆದವರು ನೀವೇನು ಮಾಡ್ತಾಯಿದ್ದೀರ ಮತ್ತು ಇಂಪ್ರೂವ್ಮೆಂಟಿಗೆ ಹಾಕಿದ್ದೀರಲ್ಲ, ಒಂದು ಸ್ವಲ್ಪ ನಾಲೆಜ್ ಪರ್ಪಸ್ ನೋಡ್ಕೊಂಬಿಡಿ. ಏನಾಗುತ್ತೆ ಅಂದರೆ ನೋಡಿರಿ, ಒಂದು ತ್ರಿಭುಜ ಇಲ್ಲಿ 1 2 3 4, ಆಮೇಲೆ ಲಾಸ್ಟ್ನೇದೊಂದು ಸೇರಿಕೊಂಡು 5 ತ್ರಿಭುಜಗಳು ಇವೆ ಇದರಲ್ಲಿ. ನೆಕ್ಸ್ಟ್ YZ ಅನ್ನು 25 26 ಎಂದು ಬರೆದರೆ GH ಅನ್ನು ಹೇಗೆ ಬರೆಯುತ್ತೀರಿ ಅಂತ ಕೇಳಿದ್ದಾರೆ. GH ಅನ್ನು 7 ಮತ್ತು 8 ಅಂತ ಕರಿತೀವಿ. ABCDEFG ಅಂದರೆ 1 2 3 4 5 6 7 ಅಂದರೆ 7 ಮತ್ತು 8ನೇ ಸ್ಥಾನ ಯಾವುದಾಗಿದೆ? GHದು ಆಗಿದೆ. ನೆಕ್ಸ್ಟು ಒಬ್ಬ ಮನುಷ್ಯನು ಪೂರ್ವಕ್ಕೆ ಹೋಗಿ ನಂತರ ಎಡಕ್ಕೆ ತಿರುಗಿ ನಂತರ ಬಲಕ್ಕೆ ತಿರುಗಿ ಮತ್ತೆ ಬಲಕ್ಕೆ ತಿರುಗುತ್ತಾನೆ. ಹಾಗಾದರೆ ಅವನು ಈಗ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಕೇಳ್ತಾರೆ. ಫಸ್ಟ್ ಏನು ಮಾಡಿದ್ದಾನೆ ಅವನು? ಒಬ್ಬ ಮನುಷ್ಯನು ಪೂರ್ವಕ್ಕೆ ಹೋಗಿ ನಂತರ ಎಡಕ್ಕೆ ತಿರುಗಿ ನಂತರ ಬಲಕ್ಕೆ ತಿರುಗಿ ಮತ್ತೆ ಬಲಕ್ಕೆ ತಿರುಗುತ್ತಾನೆ. ಹಾಗಾದರೆ ಅವನು ಈಗ ಯಾವ ದಿಕ್ಕಿನಲ್ಲಿದ್ದಾನೆ? ಪೂರ್ವ, ಪಶ್ಚಿಮ, ಮೇಲೆ ಹೋದರೆ ಉತ್ತರ. ಅವನು ಎಲ್ಲಿದ್ದಾನೆ? ಕೆಳಗಡೆಗೆ ದಕ್ಷಿಣದಲ್ಲಿ ಇದ್ದಾನೆ. ಜೋಡಿ ಪದವನ್ನು ಕಂಡು ಹಿಡಿಯಿರಿ. ಆಸ್ಪತ್ರೆಗೆ ವೈದ್ಯರು ಬರ್ತಾರೆ. ಶಾಲೆಗೆ ಯಾರು ಬರ್ತಾರೆ? ವಿದ್ಯಾರ್ಥಿಗಳು ಬರ್ತಾರೆ, ಶಿಕ್ಷಕರು ಬರ್ತಾರೆ. ನೀವು ಹೇಳ್ಬೋದು ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾರೆ ಅಂತಂದೇಳಿ, ಆದರೆ ಆಸ್ಪತ್ರೆಗೆ ಇಲ್ಲಿ ಪೇಷಂಟ್ ತೋರಿಸಿಲ್ಲ. ಅವ್ರು ತೋರಿಸಿದ್ದೇನು? ವೈದ್ಯರು ತೋರಿಸಿದ್ರು. ಟ್ರೀಟ್ಮೆಂಟ್ ಕೊಡೋರು ಅಂದರೆ ಟೀಚಿಂಗ್ ಕೊಡೋರು ಯಾರಾಗಿರ್ತಾರೆ? ಇಲ್ಲಿ ಶಿಕ್ಷಕರಾಗಿರ್ತಾರೆ. ಶಿಕ್ಷಕರು ಅನ್ನೋದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟು, ಈ ಕೆಳಗಿನ ಸಂಖ್ಯಾ ಸರಣಿಯಲ್ಲಿ ಡ್ಯಾಶ್ದಲ್ಲಿ ಬರುವ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. 5 9 5 7 9 ಅಂದರೆ ಯಾವುದು ಬರುತ್ತೆ? ನೆಕ್ಸ್ಟ್ 11 ಬರುತ್ತೆ. ಈಸಿ ಇದೆ ಅಲ್ಲ. ನೆಕ್ಸ್ಟ್ ಹೋಗೋಣ. ಸಂಬಂಧವಿಲ್ಲದ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ. ಸಂಬಂಧ ಇಲ್ಲ, ಯಾವುದಕ್ಕೆ ಯಾವ್ದು ಸಂಬಂಧ ಇಲ್ಲ ನೋಡಿರಿ. ಕರ್ನಾಟಕ ಬೆಂಗಳೂರು ಕರೆಕ್ಟು, ತಮಿಳುನಾಡು ಚೆನ್ನೈ ಕರೆಕ್ಟು, ಮಹಾರಾಷ್ಟ್ರ ಮುಂಬೈ, ಕೇರಳ ಪಣಜಿ ಅಲ್ಲ, ಕೇರಳದ್ದು ಯಾವುದು? ತಿರುವನಂತಪುರಂ ಬರುತ್ತೆ. ನೆಕ್ಸ್ಟು, ಲಕ್ಷ್ಮಿಯು ರಾಣಿಯ ತಾಯಿ ಹಾಗೂ ಪ್ರೀತಿ ಲಕ್ಷ್ಮಿಯ ತಂದೆಯಾದರೆ ಪ್ರೀತಿ ಹಾಗೂ ರಾಣಿಯರ ನಡುವಿರುವ ಸಂಬಂಧ ಅಂತ ಕೇಳಿದ್ದಾರೆ. ಲಕ್ಷ್ಮಿ ರಾಣಿಯ ತಾಯಿ, ಪ್ರೀತಿ ಲಕ್ಷ್ಮಿಯ ತಾಯಿ ಆದರೆ, ಪ್ರೀತಿ ಲಕ್ಷ್ಮಿಯ ತಾಯಿ ಆದರೆ ಪ್ರೀತಿ ಹಾಗೂ ರಾಣಿಗೆ ಇರುವ ಸಂಬಂಧ ಅಜ್ಜಿ ಮತ್ತು ಮೊಮ್ಮಗಳು ಸಂಬಂಧ ಬರುತ್ತೆ. 5 ಮೀಟರ್ ಬಟ್ಟೆಯ ಬಿಸಿಲಿನಲ್ಲಿ ಒಣಗಲು 10 ನಿಮಿಷ ಬೇಕಾಗುತ್ತದೆ. 25 ಮೀಟರ್ ಬಟ್ಟೆಯು ಒಣಗಲು ಬೇಕಾಗುವ ಸಮಯ ನೋಡ್ರಿ ಎಷ್ಟು ಚೆನ್ನಾಗೈತಿ. ಅದು ಕೂಡ 10 ನಿಮಿಷ ಬೇಕಾಗುತ್ತೆ. ಯಾರಾದರೂ ಏನು ಮಾಡಿಬಿಡ್ತಿದ್ದೀವಿ, ಗುಣಿಸಿಟ್ಟು ಬಿಡ್ತಿದ್ದೀವಿ ಜಾಣರು. ಇಂಗ್ಲೀಷ್ ಅಕ್ಷರವನ್ನು ಝಡ್ನಿಂದ ಪ್ರಾರಂಭಿಸಿ ಎಗೆ ಅಂತ್ಯಗೊಳಿಸಿದಾಗ 20ನೇ ಸ್ಥಾನದಲ್ಲಿ ಬರುವ ಅಕ್ಷರ
ಯಾವ್ದು ಬರುತ್ತೆ ಅಂದರೆ ಟ್ರೈ ಮಾಡಿರಿ ಇದನ್ನು. ಝಡ್ನಿಂದ ಪ್ರಾರಂಭಿಸಿ ಹೇಗೆ ಅಂತ್ಯಗೊಳಿಸಿದಾಗ 20ನೇ ಅಕ್ಷರ ಇಂಗ್ಲೀಷ್ ಅಕ್ಷರವನ್ನು ಅಂದರೆ ಒಂದೊಂದು ಝಡ್ ಎ ಬಿ ಸಿ ಡಿ ಅಂತ ಬರೀಬೇಕು. ಆವಾಗ ಜಿಗೆ 20ನೇ ಅಕ್ಷರ ಏನು ಬರ್ತೈತೆ ಅಂತ ಕೇಳಿದ್ದಾರೆ. 20ನೇ ಅಕ್ಷರ ಜಿ ಬರುತ್ತೆ. ಪ್ರಶ್ನಾ ಚಿಹ್ನವನ್ನು ನೋಡಿ ಉತ್ತರವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇದು ಈ ಥರ ಬಂದಿದೆ. ಈಗೇನಾಗುತ್ತೆ, ಹೀಗೆ ಉಲ್ಟಾ ಆಗುತ್ತೆ, ಉಲ್ಟಾ ಬರುತ್ತೆ. ಹಾಗಾಗಿ ಎ ಆಪ್ಷನ್ನು. ನೋಡ್ತಾ ಇರಿ ವಿಡಿಯೋಸ್ಗಳನ್ನ, ನಿಮ್ಮ ಫ್ರೆಂಡ್ಸ್ಗೂ ಹೇಳ್ತಾ ಇರಿ. ಸಾಧ್ಯ ಆದಷ್ಟು GK ಕ್ವಶನ್ಸ್ ಮಾಡಿಕೊಡ್ರಿ. ಆಲ್ ದ ಬೆಸ್ಟ್. TET ಎಕ್ಸಾಮನ್ನು ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ. ಎಲ್ಲರಿಗೂ 120 ಮಾರ್ಕ್ಸ್ ಬರಲಿ. ನಮ್ಮ ಟಾರ್ಗೆಟ್ ಏನಿದೆ 120. ಆಲ್ ದ ಬೆಸ್ಟ್. ಓದ್ತಾ ಇರಿ. ಬಾಯ್.